ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ ಎಲ್ಲರಿಗೂ ಸ್ವಾಗತ. ನೋಡಿ, ಈಗಾಗಲೇ ನಾನು ನಿಮಗೆ ರಾಮನವಮಿಯ ಪೂಜೆ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೆ. ಇಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಪೂಜೆಯನ್ನು ನಾವು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದು ಬಹುಮುಖ್ಯವಾಗಿರುತ್ತದೆ. ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ರಾಮನವಮಿ ನಮಗೆ ಪ್ರಾರಂಭವಾಗುವಂಥದ್ದು ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ತಿಥಿಯು 26ನೇ ತಾರೀಕು ಗುರುವಾರ ಬೆಳಗ್ಗೆ 11:49 ಪ್ರಾರಂಭವಾಗಿರುವಂಥದ್ದು 27ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10:07 ಮುಕ್ತಾಯವಾಗುತ್ತದೆ. ಆದರೆ ನಾವಿಲ್ಲಿ ತಿಳ್ಕೋಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ, ಪುನರ್ವಸು ನಕ್ಷತ್ರದಲ್ಲಿ ನಾವು ಪೂಜೆ ಮಾಡಿದ್ರೆ ನಮಗೆ ದುಪ್ಪಟ್ಟು ಫಲ ಸಿಗುವಂಥದ್ದು. ಈ ಪುನರ್ವಸು ನಕ್ಷತ್ರ ನಮಗೆ ಪ್ರಾರಂಭವಾಗುವಂಥದ್ದೇ 26ನೇ ತಾರೀಕು ಗುರುವಾರ ಸಾಯಂಕಾಲ 4:19 27ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 3:24. ಅಲ್ಲಿಯವರೆಗೂ ನಮಗೆ ತುಂಬಾನೇ ಶುಭ ಮುಹೂರ್ತವೇ ಇರ್ತದೆ. ಹಾಗೆಯೇ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಚಾರವನ್ನು ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೇನೆ. ಈಗ ರಾಮನವಮಿಯ ಜೊತೆಲಿ ಚೈತ್ರ ಮಾಸವೂ ಕೂಡ ಇರೋದ್ರಿಂದ ತುಂಬಾ ಜನ ಏನಪ್ಪಾ ಅಂತಂದ್ರೆ ಹೊಸ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಿ. ಅಂದ್ರೆ ಗೃಹ ಪ್ರವೇಶ ಆಗಿರ್ಬೋದು ಅಥವಾ ಬಾಡಿಗೆ ಮನೆಯಿಂದ ಇನ್ನೊಂದು ಮನೆಗೆ ಹೋಗುವಂಥದ್ದು ಆಗಿರ್ಬೋದು. ಈ ಒಂದು ಸಮಯದಲ್ಲಿ ರಾಮನವಮಿಯ ಪೂಜೆಯ ಮುಹೂರ್ತಗಳನ್ನು ಮೊದಲು ನಾವು ತಿಳಿದುಕೊಂಡು ನಂತರದಲ್ಲಿ ನಾನು ಹೊಸ ಮನೆಯ ಬಗ್ಗೆ ಮಾಹಿತಿ ಕೊಡ್ತೇನೆ. ನೋಡಿ, ಗುರುವಾರ 26ನೇ ತಾರೀಕು ಅಂದು ರಾಮನವಮಿ ಆಚರಣೆ ಮಾಡುವಂಥವ್ರಿಗೆ ಮಧ್ಯಾಹ್ನ 11:12 1:38 ಅದು ಶುಭ ಸಮಯ. ಯಾಕೆ ಅಂತಂದರೆ ರಾಮ ಹುಟ್ಟಿದ ಸಮಯವೂ ಕೂಡ ಆಗಿರುತ್ತದೆ. ಹಾಗಾಗಿ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು. ಆದರೆ ನನ್ನ ಒಂದು ವೈಯಕ್ತಿಕ ಸಲಹೆ ಏನಪ್ಪ ಅಂತಂದರೆ, ನಮಗೆ ಗುರುವಾರ ಸಂಜೆ ಪುನರ್ವಸು ನಕ್ಷತ್ರ ಪ್ರಾರಂಭ ಆಗೋದ್ರಿಂದ ನಾವು ಶುಕ್ರವಾರದ ಸಮಯದಲ್ಲಿ ಪೂಜೆ ಮಾಡಿಕೊಂಡ್ರೆ ನಮಗಿನ್ನು ದುಪ್ಪಟ್ಟು ಫಲ ಸಿಗುವಂಥದ್ದು. ಹಾಗಾದರೆ ಶುಕ್ರವಾರ ನಾವು ಯಾವ ಸಮಯದಲ್ಲಿ ಪೂಜೆ ಮಾಡ್ಕೋಬೇಕು ಅನ್ನೋದಾದರೆ ಅದು ಕೂಡ ಅಷ್ಟೇ, ಶ್ರೀರಾಮ ಹುಟ್ಟಿದ ಸಮಯದಲ್ಲೇ ನೀವು ಪೂಜೆ ಮಾಡ್ಕೋಬೇಕಾಗುತ್ತದೆ. 11:12 1:38 ಈ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು. ಶುಕ್ರವಾರವಾಗಿರ್ತದೆ, ಜೊತೆಲಿ ಚೈತ್ರ ಮಾಸದ ನಮಗೆ ಚೈತ್ರ ನವರಾತ್ರಿ ಏನಿರುತ್ತೆ ಅದು ಕೂಡ ಮುಕ್ತಾಯದ ಸಮಯ. ಅದರ ಜೊತೆಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ನಮಗೆ ಪುನರ್ವಸು ನಕ್ಷತ್ರ, ಈ ಮೂರು ವಿಶೇಷವಾಗಿರ್ತದೆ ಶುಕ್ರವಾರದ ದಿವಸ. ಹಾಗಾಗಿ ಆ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು. ಈಗ ರಾಮನವಮಿಯ ಪೂಜೆಯ ಮುಹೂರ್ತ ತಿಳ್ಕೊಂಡ್ರೆ, ಈಗ ನಾವು ಹೊಸ ಮನೆಗೆ ಹೋಗ್ಬೇಕು ಅಂದ್ರೆ ಹೋಗ್ಬೋದಾ ಅಂತ ಕೇಳ್ತಾ ಇದ್ರಿ. ಖಂಡಿತವಾಗ್ಲೂ ನೀವು ಹೊಸ ಮನೆಗೆ ಹೋಗ್ಬೋದು. ಈಗ ಹೊಸ ಮನೆಗೆ ಹೋಗೋದ್ರಿಂದ ಈ ರಾಮನವಮಿ ಅನ್ನುವಂಥದ್ದು ಶಾಂತಿ ಮತ್ತು ಸೌಭಾಗ್ಯದ ಸಂಕೇತವಾಗಿರುತ್ತದೆ. ಹೊಸ ಆರಂಭಗಳಿಗೆ ತುಂಬಾನೇ ಒಂದು ಮಂಗಳಕರವಾದ ದಿವಸವಾಗಿರುತ್ತದೆ. ಹಾಗಾಗಿ ಈಗ ಒಂದು ಶುಭ ಮುಹೂರ್ತದಲ್ಲಿ ನೀವು ಹೊಸ ಮನೆಗೆ ಹೋಗುವುದು ತುಂಬಾನೇ ಒಳ್ಳೆಯದು. ಮೊದಲು ಗಣಪತಿ ಪೂಜೆ ಗೊತ್ತಿರುವಂಥದ್ದೇ, ಕುಲದೇವರ ಪೂಜೆ, ಇಷ್ಟ ದೇವರ ಪೂಜೆ ಮಾಡಿಕೊಂಡು ಹಾಲನ್ನು ಉಕ್ಕಿಸುವಂಥ ಸಮಯದಲ್ಲಿ ಆದಷ್ಟು ನೀವು ಅವತ್ತಿನ ದಿವಸ ರಾಮನವಮಿನೂ ಆಗಿರೋದ್ರಿಂದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ನೀವು ಜಪ ಮಾಡಿಕೊಂಡು ನೀವು ಹಾಲನ್ನು ಉಕ್ಕಿಸುವಂಥದ್ದಾಗಿರ್ಬೋದು, ಪೂಜೆ ಮಾಡ್ಕೊಳ್ಳೋಂಥದ್ದಾಗಿರ್ಬೋದು ಮಾಡಿದರೆ ನಿಮಗೆ ತುಂಬಾನೇ ಶುಭ ಆಗುವಂಥದ್ದು. ಯಾರೆಲ್ಲ ನೀವು ಹೊಸ ಮನೆಗೆ ಹೋಗಬೇಕು ಅಂದ್ಕೊಂಡಿರ್ತೀರಿ, ಖಂಡಿತವಾಗ್ಲೂ ನೀವು ಅಂದಿನ ದಿವಸ ಹೊಸ ಮನೆಯಲ್ಲಿ ಪೂಜೆ ಮಾಡಿಕೊಳ್ಳುವಂಥದ್ದು, ಹಾಲು ಉಕ್ಸುವಂಥದ್ದು ಎಲ್ಲವನ್ನು ಕೂಡ ನೀವು ಆ ಒಂದು ದಿವಸದಲ್ಲಿ ಮಾಡಿಕೊಳ್ಳಬಹುದು. ತುಂಬಾನೇ ಶುಭ ಫಲನೇ ಸಿಗುವಂಥದ್ದು. ಹಾಗೆಯೇ ಈಗ ನೀವು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಂದರೆ, ಹಾಲು ಉಕ್ಸೋದು ಮಾತ್ರ ನೀವು ಹೊಸ ಮನೆಗೆ ಹೋಗೋದಾದರೆ ಆದಷ್ಟು ಶುಕ್ರವಾರ ಬೆಳಗಿನ ಸಮಯದಲ್ಲೇ ನೀವು ಮಾಡ್ಕೊಳ್ಳಿ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು. 6 ಗಂಟೆ ಅಷ್ಟರೊಳಗೆ ನೀವು ಅಲ್ಲಿಗೆ ಹೋಗಿ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಪೂಜೆ ಮಾಡ್ಕೊಳ್ಳೋ ಸ್ವಲ್ಪ ಸಮಯ ಇಡಿಸುತ್ತೆ. ಆದರೆ ಮನೆ ಒಳಗೆ ಹೋಗೋದು ನಮಗೆ ಬಹುಮುಖ್ಯವಾಗಿರ್ತದೆ. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ